ದಾವಣಗೆರೆಯಲ್ಲಿ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೋಸ್ಕರ ಇದೀಗ ಭಾರೀ ಪೈಪೋಟಿ ಇದೆ. ಸಿಎಂ ಬೆಂಬಲಿಗರಾದಂತಹ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ನಡುವೆ ಟಿಕೆಟ್ ಲಾಟರಿ ನಡೀತಾ ಇದೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಿ ಅಂತ ಪಕ್ಷದ ಕಾರ್ಯಕರ್ತರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಐಎಎಸ್ ಸೆಂಟರ್ ಸಂಸ್ಥಾಪಕ ವಿನಯ್ ಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ಸೈಟ್ ಐಎಎಸ್ ಸೆಂಟರ್ ಸಂಸ್ಥಾಪಕ ವಿನಯ್ ಕುಮಾರ್ ಕೂಡ ಹಾಗೂ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಪೈಪೋಟಿ ಇದೆ. ಟಿಕೆಟ್ಗಾಗಿ ಕಸರತ್ತು ನಡೀತಾ ಇದೆ. ವಿನಯ್ ಕುಮಾರ್ ಕುರುಬ ಸಮಾಜದ ಯುವ ಮುಖಂಡ ಹಾಗೂ ಮಾಜಿ ಸಂಸದ ದಿವಂಗತ ಚೆನ್ನಯ್ಯ ಒಡೆಯರ್ ಕುಟುಂಬದ ವ್ಯಕ್ತಿ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬದ ಮಹಿಳೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರಾದಂತಹ ವಿನಯ್ ಕುಮಾರ್ ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಬೇಕು ಅಂತ ಪಕ್ಷದ ಕಾರ್ಯಕರ್ತರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಕಡೆ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ನಿಲ್ತಾ ಇದ್ದಾರೆ ಈ ಬಾರಿ ಬಿಜೆಪಿ ಕಡೆಯಿಂದ. ಸೊ ಇವರಿಗೆ ಎದುರಾಗಿ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನೇ ನಿಲ್ಲಿಸಬೇಕಾಗತ್ತೆ. ಅದೇ ಕಾರಣಕ್ಕೋಸ್ಕರ ಅಲ್ಲಿನ ಪಕ್ಷದ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಸೊ ಅವರಿಗೆ ಹೆಚ್ಚಿನ ವರ್ಚಸ್ಸಿದೆ, ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೇನೆ ಈ ಬಾರಿ ಲೋಕಸಭೆ ಟಿಕೆಟ್ ಅನ್ನ ದಾವಣಗೆರೆಯಿಂದ ಕೊಡಬೇಕು ಅನ್ನುವಂತಹ ಪೈಪೋಟಿಗಳು ನಡೀತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಇನ್ನು ಒಂದೆರಡು ದಿನದಲ್ಲಿ ಆಲ್ಮೋಸ್ಟ್ ಫೈನಲ್ ಆಗಿರುತ್ತೆ. ಬಟ್ ಕೊನೆ ಹಂತದ ಕಸರತ್ತಂತೂ ನಡೀತಾ ಇರುತ್ತೆ. ಇಬ್ಬರ ನಡುವೆ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನೋದನ್ನು ಕೂಡ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ದಾವಣಗೆರೆ ಲೋಕಸಭಾ ಟಿಕೆಟ್ ಪೈಪೋಟಿ ಬಹಳ ಜೋರಾಗಿನೇ ನಡೀತಾ ಇದೆ. ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅದು ಬಂದಾಗ ನೋಡೋಣಂತೆ. ಇನ್ನ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಯೋಚನೆ ಮಾಡೋದು ಅಂತ ಕಾರ್ಯಕರ್ತರು ಹೇಳ್ತಾರ್ರಿ. ಯಾಕಂದರೆ ಜೊತೆಗೆ ಎಲ್ಲ ಕೆಲಸ ಮಾಡ್ತೀವಿ. ನಮ್ದು ಎಲೆಕ್ಷನ್ ಕ್ಯಾನ್ವಸಿಂಗು ಇಬ್ಬರು ಕ್ಯಾಂಡಿಡೇಟ್ನು ಗೆಲ್ಸಿದ್ದೀವಿ ಈ ಸಲ. ಅಪ್ಪಾಜಿ ಅವ್ರನ್ನ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿದ್ದಾರೆ. ಮನೆಗೆ ಬಂದಾಗ ನಾವು ಕೂಡ ಸ್ಪಂದಿಸ್ತೀವಿ. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ಅದ್ರ ಮೇಲೆ ಅವ್ರ ಆಸೆ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಏನೂ ತಪ್ಪಿಲ್ಲ, ನೋಡೋಣಂತೆ. ಅಲ್ಲ, ಅಭಿಪ್ರಾಯ ಏನು ಕೆಲಸ ಸಿಕ್ಕರೂ 100ಕ್ಕೆ 100 ಕೊಡಬೇಕು ಅನ್ನೋ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಲ್ಲೇಶ್, ಇದೀಗ ದಾವಣಗೆರೆ ಲೋಕಸಭಾ ಟಿಕೆಟ್ಗೆ ದೊಡ್ಡ ಮಟ್ಟದಲ್ಲೇನೆ ಪೈಪೋಟಿ ನಡೀತಾ ಇದೆ ಅನ್ನೋದು ಒಂದು ಕಡೆ. ಪ್ರಭಾ ಮಲ್ಲಿಕಾರ್ಜುನ್, ಮತ್ತೊಂದು ಕಡೆ ವಿನಯ್ ಕುಮಾರ್ ಯಾರಿಗೆ ಟಿಕೆಟ್ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅಂತ ಕೊಟ್ಟ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಾರೆ ಅನ್ನೋ ಒಂದು ಆರೋಪ ಕೂಡ ಬಂದೇ ಬರುತ್ತೆ. ಬಟ್ ಇದೆಲ್ಲದರ ಹೊರತಾಗಿಯೂ ಕೂಡ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಎದುರುಗಡೆ ಹಾಕಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಹಾಗಾದ್ರೆ ದಾವಣಗೆರೆ ಕಾಂಗ್ರೆಸ್ ಮಟ್ಟದಲ್ಲಿ ಅಂತ? ಶಿಲ್ಪ, ಏನಂದ್ರೆ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರ ಒಂದು ಬಿಜೆಪಿ ಭದ್ರಕೋಟೆ ಆಗಿದೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಇದನ್ನ ತನ್ನ ವಶಕ್ಕೆ ಪಡಿಬೇಕಂತೇಳಿ ಈ ಬಾರಿ ಸಾಕಷ್ಟು ಕಸರತ್ತನ್ನ ಮಾಡ್ತಿದೆ ಮತ್ತು ಅಭ್ಯರ್ಥಿ ಆಯ್ಕೆಯಲ್ಲೂ ಸಹ ಸಾಕಷ್ಟು ಗಂಭೀರವಾದಂತಹ ಚರ್ಚೆಗಳು ಮತ್ತು ಯಾರಿಗೆ ಟಿಕೆಟ್ ಕೊಡ್ಬೇಕನ್ನೋದು ಸಹ ಒಂದು ಕಸರತ್ತು ನಡೆದಿದೆ. ಇಲ್ಲಿ ಇನ್ಸೈಟ್ ಸಂಸ್ಥಾಪಕ ಐಎಎಸ್ ಕೋಚಿಂಗ್ ಸಂಸ್ಥಾಪಕ ವಿನಯ್ ಕುಮಾರ್ ಅವರು ಕಳೆದ 1 ವರ್ಷದಿಂದನೂ ಸಹ ಅವರು ಇಲ್ಲಿ ಜಿಲ್ಲೆಯಲ್ಲಿ ಓಡಾಡ್ತಿದ್ದಾರೆ. ಟಿಕೆಟ್ಗಾಗಿ ಸಾಕಷ್ಟು ಒಂದು ಲಾಬಿಯನ್ನು ಸಹ ನಡೆಸ್ತಾ ಇದ್ದಾರೆ. ಇವರು ಕುರುಬ ಸಮಾಜದವರಾಗಿದ್ದು ಈ ಹಿಂದೆ ಚೆನ್ನಯ್ಯ ಒಡೆಯವರವರು 3 ಬಾರಿ ಸಂಸದರಾಗಿದ್ದರು. ಆ ಒಂದು ಫ್ಯಾಮಿಲಿಯ ಒಂದು ಹಿನ್ನೆಲೆ ಬಂದಿದ್ದಂತವರಾಗಿದ್ದು ಈಗಾಗಲೇ ಅವರು ಸಿದ್ದರಾಮಯ್ಯ ಅವರ ಒಂದು ಬೆಂಬಲದಿಂದ ನನಗೆ ಟಿಕೆಟ್ ಸಿಗುತ್ತದೆ ಅಂತ ಸಾಕಷ್ಟು ನಿರೀಕ್ಷೆಯನ್ನು ಸಹ ಹೊಂದಿದ್ದಾರೆ. ಈಗಾಗಲೇ ಹೈಕಮಾಂಡ್ ಲೆವೆಲ್ಗೂ ಸಹ ಲಾಬಿಯನ್ನ ನಡೆಸಿದ್ದಾರೆ. ಇನ್ನೊಂದೇನಂದ್ರೆ ಇಲ್ಲಿ ಮತ್ತು ಶಾಮನೂರು ಕುಟುಂಬದ ಏನೊಂದು ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಸಹ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಈಗಾಗಲೇ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆ ಒಂದು ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಗೆಲ್ಬೇಕಾದ್ರೆ ಮತ್ತು ಶಾಮನೂರು ಕುಟುಂಬದವರೇ ಪೈಪೋಟಿ ಮಾಡಬೇಕಾಗುತ್ತೆ. ಹಣ ಬಲ ಆಗಿರುವುದು ಮತ್ತು ಇಲ್ಲಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಒಂದು ಶಕ್ತಿ ಇರುವಂತದ್ದು ಆ ಫ್ಯಾಮಿಲಿಗೆ ಅಂತಲೇ ಕೆಲವರು ಒತ್ತಾಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಿಂದ ಈ ಬಾರಿ ಟಿಕೆಟ್ ಅನ್ನ ಪಡೆದ್ರೆ ಗೆದ್ದೇ ಗೆಲ್ತೀವಿ ಅನ್ನೋದು ಸಹ ಒಂದು ಸಾಕಷ್ಟು ಒಂದು ಚರ್ಚೆಗಳು ಸಹ ನಡೆದಿದೆ. ಈಗಾಗಲೇ ಅವರದೇ ಸರ್ಕಾರ ಇದ್ದು ಮತ್ತು ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ತಾ ಇದೆ. ಆಮೇಲೆ ಜಿಎಂ ಸಿದ್ದೇಶ್ವರ್ಗೆ ಟಿಕೆಟ್ ಕೊಡದ ಮತ್ತು ಮಹಿಳೆ ಕೊಟ್ಟಿರೋ ಕಾರಣ ಗೆಲ್ಬಹುದು ಮತ್ತು ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಬಂದಿರೋ ಕಾರಣ ಕಾಂಗ್ರೆಸ್ಗಾಗಿ ಸಾಕಷ್ಟು ಲಾಭ ನೀಡ್ತದೆ. ಈಗಾಗಲೇ ಲಾಸ್ಟ್ ಟೈಮ್ ಸಹ ಕುರುಬ ಸಮಾಜಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ರು. ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು
ಹೆಚ್ಚು ಸಾಧು ಲಿಂಗಾಯತರು ಇರುವ ಕಾರಣ ಬಿಜೆಪಿಗೂ ಲಿಂಗಾಯತ ಮಹಿಳೆ ಕೊಟ್ಟಿರೋ ಕಾರಣ ಈ ಬಾರಿನೂ ಸಹ ಪ್ರಭಾ ಮಲ್ಲಿಕಾರ್ಜುನೆ ಒಂದು ಸೂಕ್ತ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಶಾಮನೂರ್ ಕುಟುಂಬದವರು ಇದುವರೆಗೂ ಸಹ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅಂತ ಯಾವುದೇ ಸುಳಿವನ್ನು ಸಹ ಕೊಟ್ಟಿಲ್ಲ. ಬಟ್ ಒಳಗಡೆನೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಅವರು ಒಂದು ಟಿಕೆಟ್ ತರುವಂತ ಕಸರತ್ತನ್ನು ಸಹ ನಡೆಸ್ತಾ ಇದ್ದಾರೆ ಮತ್ತು ಖರ್ಗೆ ಅವರ ಜೊತೆ ಸಾಕಷ್ಟು ಒಡನಾಟವನ್ನು ಸಹ ಆ ಒಂದು ಫ್ಯಾಮಿಲಿ ಇಟ್ಕೊಂಡಿದೆ. ಹೀಗಾಗಿ ವಿನಯ್ ಕುಮಾರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಒಂದು ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಿದೆ. ಈ ಒಂದು ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಸಹ ಸಾಕಷ್ಟು ಒಂದು ಕುತೂಹಲ. ಕಲೇಶ್ ಇದ್ರ ಜೊತೆಗೆ ಅಂದ್ರೆ 1998ರಿಂದಲೂ ಕೂಡ ಶಿವಶಂಕರಪ್ಪ ಅವರು ಅಂದ್ರೆ ಮಲ್ಲಿಕಾರ್ಜುನಪ್ಪ ಅವ್ರನ್ನ ಸೋಲಿಸಿ MP ಆಗಿದ್ರು. ಅದಾದ ಮೇಲೆ ಎರಡೂ ಕುಟುಂಬದ ನಡುವಿನ ಸೆಣಸಾಟ ಮುಂದುವರಿತಾನೆ ಇದೆ. 2019ರಲ್ಲಿ ಬಿಟ್ರೆ ಎರಡೂ ಕುಟುಂಬದವರೇ ನಿಲ್ತಾರೆ. ಒಂದ್ ಕಡೆ ಆ ಕಡೆ GM ಸಿದ್ದೇಶ್ವರ್ ಇದ್ರೆ ಈ ಕಡೆ ಮಲ್ಲಿಕಾರ್ಜುನ್ ಅವರು. ಸೊ ಈ ರೀತಿಯಾಗಿ ಕಂಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಎರಡೂ ಕುಟುಂಬದ ಪೈಪೋಟಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಟ್ರೆ ಮತ್ತೆ ಮುಂದುವರಿಯುತ್ತಾ ಅಂತ? ಖಂಡಿತವಾಗ್ಲು ಏನಂದ್ರೆ ಈ ಎರಡೂ ಫ್ಯಾಮಿಲಿಯಲ್ಲೂ ಸಹ ಒಂದು ಇವರು ಲೋಕಸಭಾ ಕ್ಷೇತ್ರದಲ್ಲಿ ಒಮ್ಮೆ ಮಾತ್ರ ಶಾಮನೂರ್ ಶಿವಶಂಕರಪ್ಪನವರು ಸಿದ್ದೇಶ್ವರ ವಿರುದ್ಧ ಜಯವನ್ನ ಸಲ್ಲಿಸಿದ್ರು. ನಂತರ ಯಾವುದೇ ಕಾರಣಕ್ಕೂ ಸಹ ಶಾಮನೂರ್ ಕುಟುಂಬ ಮತ್ತು GM ಕುಟುಂಬವನ್ನ ಸೋಲಿಸ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಈ ಬಾರಿ ನಾವು ಒಂದು ಏನು ಬಿಜೆಪಿ ಭದ್ರಕೋಟೆ ಆಗಿರೋದನ್ನ ನಾವು ಕಾಂಗ್ರೆಸ್ ವಶಕ್ಕೆ ಪಡಿಲೇಬೇಕು ಅಂತೇಳಿ ಶಾಮನೂರ್ ಕುಟುಂಬ ಒಂದು ಹಠವನ್ನ ಮಾಡಿರೋದು, ಒಂದು ಸಾಕಷ್ಟು ಹೋರಾಟವನ್ನ ಮಾಡಿದೆ. ಬಟ್ ಅವರು ಈ ಒಂದು ಟಿಕೆಟ್ ವಿಚಾರದಲ್ಲಿ ಇದುವರೆಗೂ ಸಹ ಅವರ ಕುಟುಂಬ ಯಾವುದೇ ಒಂದು ಸುಳಿವನ್ನು ಸಹ ಬಿಟ್ಕೊಡ್ತಿಲ್ಲ. ಕಾರ್ಯಕರ್ತರು ಮತ್ತು ಮುಖಂಡರು ಪ್ರಭಾ ಮಲ್ಲಿಕಾರ್ಜುನ್ಗೆ ಕೊಡಬೇಕು ಮತ್ತು ಬಿಜೆಪಿಯ ವಿರುದ್ಧ ನಾವು ಗೆಲ್ಲಲೇಬೇಕು ಅಂತ ಹೇಳಿ ಒಂದು ಸಾಕಷ್ಟು ಪಣವನ್ನ ತಟ್ಟಿರ್ತಕ್ಕಂಥದ್ದು. ಶಾಮನೂರ್ ಕುಟುಂಬ ಮತ್ತು GM ಫ್ಯಾಮಿಲಿ ಎರಡೂ ನಡುವೆ ಸಹ ರಾಜಕೀಯ ಸಾಕಷ್ಟು ಜಿದ್ದಾಜಿದ್ದಿ ಇದೆ. GM ಸಿದ್ದೇಶ್ವರ್ ಅವರ ವಿರುದ್ಧ ಈ ಬಾರಿ ನಾವು ಗೆಲ್ಲೇಬೇಕಂತ ಶಾಮನೂರ್ ಕುಟುಂಬನೂ ಸಹ ಒಂದು ಒಳಗೆ ಒಂದು ಕಸರತ್ತನ್ನು ಸಹ ನಡೆಸಿದೆ. ಅಂತಿಮವಾಗಿ ಈ ಒಂದು ಜಿಲ್ಲಾ ಮಟ್ಟದ ನಾಯಕರುಗಳ ಪ್ರಕಾರ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಟಿಕೆಟ್ ಕೊಡುವ ಸಾಧ್ಯತೆ ಹೆಚ್ಚಿದೆ ಅಂತನೂ ಸಹ ಹೇಳಲಾಗ್ತಿದೆ. ಇನ್ನೊಂದು 2-3 ದಿನದಲ್ಲಿ ಈ ಬಗ್ಗೆ ಒಂದು ಅಂತಿಮವಾಗಿ ನಿರ್ಧಾರ ಹೈಕಮಾಂಡ್ ಏನ್ ತಗೊಳುತ್ತೆ ಅನ್ನೋದನ್ನು ಸಹ ಕಾದು ನೋಡಬೇಕಿದೆ. ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ GM ಮತ್ತು ಶಾಮನೂರ್ ಫ್ಯಾಮಿಲಿ ನಡುವೆ ಒಂದು ಬಿಗ್ ಫೈಟ್ ನಡೀಬಹುದು ಅಂತಾನೆ ಹೇಳ್ಬೋದು. ಶಿಲ್ಪ, ಓಕೆ, ಧನ್ಯವಾದ ಕಲೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.